ಪ್ರಿಯ ವೀಕ್ಷಕರೇ, ಇಂದಿನ ಸ್ಫೂರ್ತಿದಾಯಕ ಕಥೆಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇಂದಿನ ಸ್ಫೂರ್ತಿದಾಯಕ ಕತೆ, ಒಮ್ಮೆ ಅಥವಾ ಮೊದಲ ಬಾರಿ ಗೆಲ್ಲುವುದು ಹೇಗೋ ಸುಲಭ, ಆದರೆ ಸತತವಾಗಿ ಗೆಲ್ಲುವುದು ಸುಲಭವಲ್ಲ ಎಂಬ ಕತೆ. ಇದು ಭಾರತದ ಬ್ರ್ಯಾಂಡ್ ಎನ್ನಿಸಿಕೊಂಡಿದ್ದ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಪತನಗೊಂಡ ಕತೆ. ತನ್ನದೊಂದು ಸಾಮ್ರಾಜ್ಯ ಸ್ಥಾಪಿಸಬೇಕು ಎಂಬುದು ಪ್ರಕೃತಿಯೇ ಮಾನವರಿಗೆ ನೀಡಿರುವ ಸಹಜ ಗುಣ. ಇದಕ್ಕೆ ಅನಾದಿ ಕಾಲದಿಂದಲೂ ಉದಾಹರಣೆ ಇದೆ. ಆದರೆ ಪ್ರಜಾಪ್ರಭುತ್ವದ ದಿನಗಳಲ್ಲಿ ಮತ್ತೊಬ್ಬರನ್ನು ಕೊಲ್ಲದೆ ಸಾಮ್ರಾಜ್ಯ ಗೆಲ್ಲಬೇಕು. ಇದಕ್ಕಿರುವ ಒಂದೇ ಉಪಾಯ, ಜನರನ್ನು ಗೆಲ್ಲಬೇಕು. ಎಂಥದ್ದೇ ಹೀನ ದುಸ್ಥಿತಿಯಲ್ಲಿ ಹುಟ್ಟಿದವರು ಕೂಡ ತಮ್ಮ ಅಂತ್ಯದ ವೇಳೆಗೆ ನಕ್ಷತ್ರವಾಗಿ ಮಿನುಗಲು ಬದುಕು ಅವಕಾಶ ನೀಡಿದೆ. ಆದರೆ ಎಲ್ಲರೂ ಸಾಧಕರಾಗಲು ಸಾಧ್ಯವಿಲ್ಲ, ಯಾಕೆಂದರೆ ಅವರು ಕನಸು ಕಂಡಿದ್ದರೂ ಹಠವಾದಿ ಆಗಿರುವುದಿಲ್ಲ. ಕೆಲವೊಮ್ಮೆ ಅದೃಷ್ಟ ಕೈಕೊಟ್ಟಿರಬಹುದು, ಇಟ್ಸ್ ಓಕೆ, ಇರಲಿ. ಆದರೆ ಕನಸು, ಹಠ, ಅದೃಷ್ಟ ಎಲ್ಲವೂ ಇದ್ದು ಅದರಿಂದ ಗೆದ್ದು ಸಾಮ್ರಾಜ್ಯ ಸೃಷ್ಟಿ ಮಾಡಿದವರು ಕೂಡ ದಕ್ಕಸಕ್ಕೆ ಬಿದ್ದು ಬಿಡುತ್ತಾರೆ. ಗೆಲ್ಲುವುದು ಎಷ್ಟು ಕಷ್ಟವೋ ಆ ಗೆಲುವನ್ನು ನಮ್ಮ ಬಳಿಯೇ ಇರಿಸಿಕೊಳ್ಳುವುದು ಅದಕ್ಕಿಂತ ಕಷ್ಟ. ಇಂದಿನ ಕತೆ ಅಂತಾದೆ. ಮೊಬೈಲ್ಗಳೆಂಬ ಮೋಹಜಾಲಗಳು ನಮ್ಮ ಬದುಕಿನೊಳಗೆ ಬಂದು ಹೆಚ್ಚೆಂದರೆ 15 ವರ್ಷಗಳಾಗಿರಬಹುದು. ಆರಂಭದಲ್ಲಿ ನಾವೆಲ್ಲ ಕೇಳಿದ್ದು ನೋಕಿಯಾ, ಸೋನಿ ಎರಿಕ್ಸನ್, ಮೈಕ್ರೋಮ್ಯಾಕ್ಸ್ ಮುಂತಾದ ಹೆಸರುಗಳು. ಇದರಲ್ಲಿ ಮೈಕ್ರೋಮ್ಯಾಕ್ಸ್ ಭಾರತೀಯ ಸಂಜಾತ ರಾಹುಲ್ ಶರ್ಮಾ ಸ್ಥಾಪಿಸಿದ್ದು ಎಂಬುದು ಹೆಮ್ಮೆಯ ವಿಚಾರ. ದೆಹಲಿಯಲ್ಲಿ 1975ರಲ್ಲಿ ರಾಹುಲ್ ಜನಿಸಿದರು. ಅಪ್ಪ ಶಿಕ್ಷಕ, ಅಮ್ಮ ಮನೆಯೊಡತಿ. ಎಲ್ಲರಂತೆ ಆಟ ಪಾಠ, ಮಧ್ಯಮ ವರ್ಗದ ಜೀವನ ರಾಹುಲ್ದಾಗಿತ್ತು. ಪಠ್ಯದ ಹೊರತಾಗಿ ಪುಸ್ತಕಗಳನ್ನು ಓದಲು ರಾಹುಲ್ಗೆ ಅಪ್ಪನಿಂದ ಪ್ರೇರೇಪಣೆ ದೊರಕಿತ್ತು. ಇದರಿಂದಾಗಿಯೇ ಬಾಲ್ಯದಿಂದಲೇ ರಾಹುಲ್ ಹೊಸ ಐಡಿಯಾ, ಚಿಂತನೆಗಳತ್ತ ಹೊರಳುತ್ತಿದ್ದರು. ಅದು 1991ರ ದಶಕ. ಆಗಷ್ಟೇ ಕಂಪ್ಯೂಟರ್ಗಳೆಂಬ ಮಾಯಾಪೆಟ್ಟಿಗೆ ಕಾಲಿಟ್ಟಿದ್ದವು. ರಾಹುಲ್ ಟಿವಿ ತರುವ ಬದಲಾಗಿ ಕಂಪ್ಯೂಟರ್ ಖರೀದಿ ಮಾಡಿದರು. ಇದರಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಎಂಬುದನ್ನು ರಾಹುಲ್ಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಇದರ ಪ್ರಭಾವವೋ ಏನೋ, ರಾಹುಲ್ ಇಂಜಿನಿಯರಿಂಗ್ ನಂತರ ಮತ್ತು ಕೆನಡಾದಲ್ಲಿ BCom ಪಡೆದುಕೊಂಡರು. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಉನ್ನತಾಭ್ಯಾಸ ಮಾಡಿ 2000 ಇಸ್ವಿ ವೇಳೆಗೆ ಭಾರತಕ್ಕೆ ಮರಳಿ ಬಂದರು. ಬೇರೆಲ್ಲೋ ಉದ್ಯೋಗಕ್ಕೆ ಬದಲಾಗಿ ಸ್ವಂತದ್ದೇನಾದರೂ ಪ್ರಯತ್ನ ಮಾಡಲು ರಾಹುಲ್ ನಿರ್ಧಾರ ಮಾಡಿದರು. ಆಗ ತನ್ನ 3 ಗೆಳೆಯರನ್ನು ಸೇರಿಸಿಕೊಂಡು ಮೈಕ್ರೋಮ್ಯಾಕ್ಸ್ ಎಂಬ ಸಾಫ್ಟ್ವೇರ್ ಸಂಸ್ಥೆ ಸ್ಥಾಪಿಸಿದರು. ಸಂಬಳದ ಉದ್ಯೋಗದ ಬದಲು ಏನಿದು ಹುಚ್ಚಾಟ ಎಂದು ಎಲ್ಲರೂ ಅಡ್ಡಗಾಲು ತಂದರು. ಆದರೆ ರಾಹುಲ್ ಅದಕ್ಕೆಲ್ಲ ಜಪ್ಪಯ್ಯ ಎನ್ನಲಿಲ್ಲ. 1.5 ವರ್ಷ ಸಣ್ಣ ಪುಟ್ಟ ಆದಾಯವೇ ಗತಿಯಾಗಿತ್ತು. ಆದರೆ ರಾಹುಲ್ ಅವರ ಸಾಮರ್ಥ್ಯ ಅರಿತ ನೋಕಿಯಾ ಕಂಪನಿ ಮೈಕ್ರೋಮ್ಯಾಕ್ಸ್ ಜೊತೆ ಕೈ ಜೋಡಿಸಿತು. ನಂತರ ಏರ್ಸೆಲ್, BSNL, MTNL ಎಂಬಂಥ ದೈತ್ಯರು ಮೈಕ್ರೋಮ್ಯಾಕ್ಸ್ ಜೊತೆ ಕೈ ಜೋಡಿಸಿದರು. 2014ರಲ್ಲಿ ಮೊಬೈಲ್ಗಳು ಮಾರುಕಟ್ಟೆಗೆ ಕಾಲಿಟ್ಟಾಗ ಮೈಕ್ರೋಮ್ಯಾಕ್ಸ್ ಕೂಡ ತನ್ನ ಮೊಬೈಲ್ಗಳನ್ನು ಲಾಂಚ್ ಮಾಡಿತ್ತು. ಮೊಟ್ಟ ಮೊದಲ ಬಾರಿಗೆ 2 ಸಿಮ್ ಫೋನ್ ಪರಿಚಯಿಸಿದ್ದು ಮೈಕ್ರೋಮ್ಯಾಕ್ಸ್. ಆಗ ರಾಹುಲ್ ಮುಟ್ಟಿದ್ದೆಲ್ಲ ಚಿನ್ನ. ಬರೀ 2 ವರ್ಷದಲ್ಲಿ ಬರೋಬ್ಬರಿ 20 ಲಕ್ಷ ಮೈಕ್ರೋಮ್ಯಾಕ್ಸ್ ಮೊಬೈಲ್ಗಳು ಮಾರಾಟವಾದವು. ಸಾವಿರಗಳಲ್ಲಿದ್ದ ಕಂಪನಿ ಮೌಲ್ಯ ಶತಕೋಟಿ ಮೀರಿತ್ತು. ಮೈಕ್ರೋಮ್ಯಾಕ್ಸ್ ಯಶಸ್ಸಿನ ಶಿಖರವೇರಿತ್ತು. ಆದರೆ ಯಶಸ್ಸಿನ ಪಲ್ಲಕ್ಕಿಯಲ್ಲಿ ಮೈಕ್ರೋಮ್ಯಾಕ್ಸ್ ಮೈಮರೆತಿತ್ತು. ಐಫೋನ್, ಸ್ಯಾಮ್ಸಂಗ್, ಜಿಯೋಮಿ, ಓಪೋ, ವಿವೋದಂಥ ಕಂಪನಿಗಳಿಗೆ ತಕ್ಕ ಪೈಪೋಟಿ ಕೊಡಲು ಹಿಂದೆ ಬಿತ್ತು. ದಿಗ್ಗಜನತೆ ಮೆರೆಯುತ್ತಲೇ ಮಕಾಡೆ ಮಲಗಿತ್ತು. 5-6 ವರ್ಷಗಳ ಹಿಂದೆ ಪಾರಮ್ಯ ಮೆರೆದಿದ್ದ ಮೈಕ್ರೋಮ್ಯಾಕ್ಸ್ ಮೊಬೈಲ್ಗಳನ್ನು ಈಗ ಕೇಳುವವರೇ ದಿಕ್ಕಿಲ್ಲ. ಸ್ಮಾರ್ಟ್ ಟಿವಿ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಮೈಕ್ರೋಮ್ಯಾಕ್ಸ್ ಉಸಿರಾಡುತ್ತಿದೆ. ಒಮ್ಮೆ ಅಥವಾ ಮೊದಲ ಬಾರಿ ಗೆಲ್ಲುವುದು ಹೇಗೋ ಸುಲಭ, ಆದರೆ ಸತತವಾಗಿ ಗೆಲ್ಲುವುದು ಸುಲಭವಲ್ಲ ಎಂಬುದೇ ಇಂದಿನ ಸ್ಫೂರ್ತಿ ಸಾರ. ಆದರೂ ಭಾರತೀಯನೊಬ್ಬ ಕಟ್ಟಿದ ಮೈಕ್ರೋಮ್ಯಾಕ್ಸ್ ಎಂಬ ಸಾಮ್ರಾಜ್ಯ ಮತ್ತೊಮ್ಮೆ ಮ್ಯಾಕ್ಸಿಮಮ್ ವಿಜೃಂಭಿಸಲಿ ಎಂದು ಹಾರೈಸೋಣ.